ಪುಣೆಯಲ್ಲಿ ಒಂಟಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿದೆ. ಕೊರಿಯರ್ ಡೆಲಿವರಿ ಬಾಯ್ ನೆಪದಲ್ಲಿ ಬಂದು ಕೃತ್ಯವನ್ನ ಮಾಡಿದ್ದಾನೆ. ನೋಡಿ, ಬಹಳ ಹುಷಾರಾಗಿರಬೇಕು ಒಂಟಿ ಮಹಿಳೆಯರು, ಅದರಲ್ಲೂ ಗೃಹಿಣಿಯರು. ಕೊರಿಯರ್ ಡೆಲಿವರಿ ಬಾಯ್ ನೀವು ನೋಡಿ, ಯಾರು ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಸಂತ್ರಸ್ತೆಯ ಮೊಬೈಲ್ನಲ್ಲೇ ಸೆಲ್ಫಿ ತೆಗೆದುಕೊಂಡು ಎಚ್ಚರಿಕೆ ಕೂಡ ಕೊಟ್ಟಿದ್ದಾನೆ ಇವನು. ಅತ್ಯಾಚಾರದ ಬಗ್ಗೆ ಬಾಯ್ ಬಿಟ್ರೆ ಫೋಟೋ ವೈರಲ್ ಮಾಡ್ತೇನೆ ಅಂತ ಹೆದರಿಸಿದ್ದಾನೆ. ಘಟನೆಯ ನಂತರ ಸಂತ್ರಸ್ತೆಯ ಮೊಬೈಲ್ಗೆ ಮೆಸೇಜ್ ಮಾಡಿದ್ದಾನೆ ಆರೋಪಿ. ಪುಣೆಯ ಕೊಂಧ್ವಾ ಪ್ರದೇಶದಲ್ಲಿರುವ ಹೌಸಿಂಗ್ ಸೊಸೈಟಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಬುಧವಾರ ಸಂಜೆ 7:30ಕ್ಕೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ಆ ಘಟನೆ ಆದ ಮೇಲೆ ಆ ಮಹಿಳೆ ಏನಿದ್ದಾರೆ ಸಂತ್ರಸ್ತೆ ಪ್ರಜ್ಞಾಹೀನಳಾಗಿ ಬಿದ್ದಿರ್ತಾಳೆ. ಬುಧವಾರ ಸಂಜೆ 7:30ಕ್ಕಾಗಿದ್ದಿದ್ದು. ಹಾಗಾದರೆ ಈ ಘಟನೆ ಸಂಭವಿಸಿದ ಹೇಗೆ? ಸಂಜೆ 7:30ಕ್ಕೆ ಡೆಲಿವರಿ ಬಾಯ್ ನೆಪದಲ್ಲಿ ವ್ಯಕ್ತಿಯೊಬ್ಬ ಬರ್ತಾನೆ. ಸಹಜವಾಗಿ ಈಗ ಅವ್ರಿಗೇನು ಕೆಲವೊಂದಿಷ್ಟು ಯೂನಿಫಾರ್ಮ್ ಇರುತ್ತೆ, ಕೋಡ್ ಕೊಟ್ಟಿರ್ತಾರೆ ಅವ್ರಿಗೆ, ಅದು ಓಕೆ. ಅಥವಾ ಒಂದು ಕೈಯಲ್ಲಿ ಪಾರ್ಸಲ್ ಇಟ್ಕೊಂಡ್ರೆ ನಾವು ಕಂಡು ಹಿಡಿಯಬಹುದು. ಆದರೆ ಯಾರೋ ಒಬ್ಬನು ಹೇಳಿ ಮೇಡಮ್ ಒಂದು ಪಾರ್ಸಲ್ ಬಂದಿದೆ ಅಂದರೂ ಸಹಜವಾಗಿ ನಂಬಬೇಕಾಗುತ್ತೆ. ದಾಖಲೆಗಳಿಗೆ ಸಹಿ ಹಾಕೋಕ್ಕೆ ಪೆನ್ ಬೇಕು ಅಂತ ಕೇಳ್ತಾನೆ. ಆಗ ಸಂತ್ರಸ್ತೆ ಪೆನ್ ತರೋಕೆ ಮನೆ ಒಳಗಡೆ ಹೋಗ್ತಾಳೆ. 22 ವರ್ಷ. ತಕ್ಷಣ ಮನೆಯೊಳಗೆ ನುಗ್ಗಿದ ವ್ಯಕ್ತಿ ಬಾಗಿಲು ಲಾಕ್ ಮಾಡಿಬಿಡ್ತಾನೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಅಲ್ಲಿಂದ ಪರಾರಿ ಆಗ್ತಾನೆ. ನೋಡಿ, ಇದು ಆಗಿರೋದು ಘಟನೆ. ಸಂಜೆ 7:30ರಿಂದ 8:30ರವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಹಿಳೆ ಬಿದ್ದಿರ್ತಾರೆ. ಎಚ್ಚರಗೊಂಡ ನಂತರ ತನ್ನ ಸಂಬಂಧಿಕರಿಗೆ ಕಾಲ್ ಮಾಡ್ತಾಳೆ ಆಕೆ. ನಂತರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ನೀಡಿದ್ದಾಳೆ. ಮಹಿಳೆ ಪ್ರಜ್ಞೆ ತಪ್ಪೋಕೆ ಸ್ಪ್ರೇ ಬಳಸಿರುವ ಶಂಕೆ ಇದೆ. ನೋಡಿ, ಪ್ರಜ್ಞೆ ತಪ್ಪಿಸಿ ರೇಪ್ ಮಾಡಿದ್ದಾನೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಒಂದರಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ. ಆರೋಪಿಗಾಗಿ ಕುಂಧ್ವಾ ಠಾಣೆ ಪೊಲೀಸರಿಂದ ಶೋಧ ಶುರುವಾಗಿದೆ. ಹಾಗಾಗಿನೇ ಯಾರನ್ನೂ ಕೂಡ ಅಷ್ಟು ಬೇಗ ನಂಬಲಿಕ್ಕೆ ಹೋಗಬೇಡಿ. ಯಾರೋ ಒಬ್ಬ ಬರ್ತಾನೆ, ನಾನು ಡೆಲಿವರಿ ಬಾಯ್ ಅಂತಾನೆ, ನಿಮಗೇನೋ ಪಾರ್ಸಲ್ ಬಂದಿದೆ ಅಂತಾನೆ, ಏನೋ ನೀರು ಕೇಳ್ತಾನೆ. ಆಟೋಮೆಟಿಕ್ಲಿ ಸಹಜವಾಗಿ ನಾವು ಮಾನವೀಯತೆ ದೃಷ್ಟಿಯಿಂದ ಡೋರ್ ಓಪನ್ ಮಾಡ್ತೀವಿ, ಕೊಡ್ತೀವಿ. ಆದರೆ ಹಿಂಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರುತ್ತೆ. Jurisdiction of Kondwa Police Station in Pune City. Offence under Section 6477, 351(2) of BNS is registered. Nirbhaya, age 22 years, one delivery boy with bank envelope entered her flat, and he said that courier is there, but I have forgotten the pen. So Nirbhaya went inside her home to take the pen. Meanwhile, immediately he closed the door, and this incident happened. Police has made detailed Panchanama. Medical is in progress. Total 10 teams, 5 of crime branch and 5 of zonal teams working on it. Definitely, we will nab the accused. Unconscious since 7:30.